ಮೀಟ್ ಮೈ ಫ್ರೆಂಡ್ ಅಮರ್ ಗಣಪತಿ ಅಂತ. ಏನಾಯ್ತು? ವೈಪರ್ ನೀರು ಅವ್ನ ಮುಖಕ್ಕೆ ಸಿಡಿಸ್ಬಿಟ್ಟಿದ್ಯಾ? ಅವ್ನು ಅದಕ್ಕೆ ಯಾಕೆ ಹಿಂಗ್ ಮಾಡ್ತಾವ? ಯಾವ ಸಾಂಗ್ ಅದು? ಡೈವರು. ಮೂವಿ ಯಾವ್ದು ಥಿಯೇಟರ್ ಯಾವ್ದು ಓಡ್ತಿದೆ ಅಂತ ಹೇಳ್ತಾ ಇದ್ರು. ಬರೀ ಯಾರ್ಯಾರು ಜಾಯ್ನ್ ಆಗ್ರಿ. ಏ ಕೆಂಗೇರಿ ಮೂರಿ ಅಲ್ಲಪ್ಪ, ಇದು ಅರ್ಕವತಿ. ಎಲ್ಲೋ ದೇಗುಲ ಮಟ್ಟದ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ. ಸೊ ನಾವಿಲ್ಲೆಲ್ಲ ಅವಾಗ ಸ್ನಾನ ಮಾಡ್ತಾ ಇದ್ವಿ ಜಾಗ ಇದು. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜಸ್ಟ್ ವಿ2. ಸೊ ಇವಾಗ ನಾನು ಫ್ರೆಂಡ್ಸ್ ಜೊತೆ ಸಂಡೇ ಅಂತ ಹೊರಗಡೆ ಹೋಗ್ತಾ ಇದೀವಿ. ನೋಡೋಣ ಎಲ್ಲಿ ಹೋಗ್ತಿದೆ ಅಂತ ಗೊತ್ತಿಲ್ಲ, ಪ್ಲಾನ್ ಮಾಡಿದೀವಿ, ನೋಡೋಣ ಎಲ್ಲಿ ಹೋಗ್ತಿದೆ ಅಂತ. ಇಷ್ಟ ಆಗುತ್ತಲ್ಲ ಹೋಗ್ತಾ ಇರಬೇಕು. ಸೊ ಮೀಟ್ ಮೈ ಫ್ರೆಂಡ್ ಅಮರ್. ಇನ್ನೊಬ್ಬ ಫ್ರೆಂಡ್ ವೆಯ್ಟ್ ಮಾಡ್ತಾ ಇದ್ದಾನೆ, ಗಣಪತಿ ಅಂತ. ಗಣಪತಿ ಅಂತ. ಮರದಲ್ಲಿ ಎಲೆ ಇಲ್ಲ. ಸೊ ಕನಕಪುರ ರೋಡ್ದಿಂದ ಹೋಗ್ತಾ ಇದ್ದೀವಿ. ಕನಕಪುರ ರೋಡ್ ಅಲ್ಲ, ಸೈಡ್ ಒಳಗಡೆ ಕನಕಪುರ ರೋಡ್ ಅಲ್ಲ, ಅದೇ ಕನಕಪುರ ರೋಡ್ ತಾನೇ ಇವಾಗ ಕನೆಕ್ಟ್ ಆಗತ್ತೆ. ನಾವು ಕನಕಪುರ ರೋಡ್ ಕನೆಕ್ಟ್ ಆಗ್ತೀವಿ. ಫಸ್ಟ್ ಗಣೇಶನ್ ಕನೆಕ್ಟ್ ಮಾಡ್ಕೋಬೇಕು ನಾವು. ಗಣೇಶನ್ ಕನೆಕ್ಟ್ ಆದ್ರೆ ಎಲ್ಲ ಕನೆಕ್ಟ್ ಆಗುತ್ತೆ ಆಟೋಮೆಟಿಕ್. ಫಸ್ಟ್ ಏನೇ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ಗಣೇಶನ್ ಪೂಜೆ ಮಾಡಬೇಕು. ನಮ್ದ್ರಲ್ಲಿ ಎಲ್ಲೇ ಟ್ರಿಪ್ ಹೋಗ್ಬೇಕಾದ್ರೆ ಫಸ್ಟ್ ಗಣೇಶನ್ ಪಿಕಪ್ ಮಾಡ್ಬೇಕು. ಹೌದೌದು. ಯಾರು ಅವ್ನು ಗಣೇಶ? ಈ ಗಣೇಶ ಅಲ್ಲ, ಸಸ್ಪೆನ್ಸ್ ಅಲ್ಲಿ ಇಕ್ಕಿದೆ ಗಣೇಶನ. ಹುಡುಕ್ಬೇಕಪ್ಪ ಅವನ, ಇಲ್ಲಿ ವೇಟ್ ಮಾಡ್ತಾವ ನೀನು. ಅಲ್ಲೇ ಎಲ್ಲರೂ ಇರ್ತಾನಲ್ಲ ಮರ್ತ್ ಕೆಳಗಡೆ. ಗಣಪತಿ ಫೋನ್ ಮಾಡ್ತೀವಿ. ಫೋನ್ ಕೊಡ್ಬೇಡ ನಿಂದು. ಇಲ್ಲ, ನಾವು ಆ ಕಡೆಯಿಂದ ಬರ್ತೀವಿ ಅಂತ ಗೊತ್ತಿರ್ಲಿಲ್ಲ ಅವನಿಗೆ. ಈ ಕಡೆನೇ ಇರೋದು ಎಕ್ಸಿಟ್. ಸೊ ವೇಟ್ ಮಾಡ್ತಾ ಇದೀವಿ. ಫೈನಲಿ ನಮ್ಮ ಗಣೇಶ್ ಅವರು ಈ ಕಡೆ ಬಾ. ಆ ಕಡೆ ಡೋರ್ ಓಪನ್ ಆಗಲ್ಲ. ಬರ್ತಾ ಇದ್ದಾರೆ. ಆ ಕಡೆ ಡೋರ್ ಓಪನ್ ಆಗಲ್ಲ, ಈ ಕಡೆ ಬಾ. ಅತ್ತಿ ಓಪನ್ ಆಯ್ತು ನೋಡಿ. ಇವಾಗ ಓಪನ್ ಆಯ್ತಾ? ಬನ್ನಿ ಕೂತ್ಕೊಳ್ಳಿ. ಗಣಪತಿ ಅವ್ರು ಬಂದ್ರು. ನಮ್ಮ ಈ ಗಣಪತಿ ಅಲ್ಲ, ಈ ಗಣಪತಿ. ಹಾಯ್ ಹೇಳಿ ಗಣೇಶ್. ಹಾಯ್ ನಡಿ. ಗಣೇಶ, ನಾವು ಫ್ರೆಂಡ್ಸ್ ಬಂದಿರಲ್ಲ, ಮತ್ತೆ ಮುಂದೆ ಬಂದ್ವಿ ಹಂಗೆ. ಇದೇನು ಗಣೇಶ ಸಮಾಚಾರ? ಹೆಂಗಿತ್ತು ಪ್ರಯಾಣ ಎಲ್ಲ? ಯಾವ್ದು ಪ್ರಯಾಣ? ಅಲ್ಲ, ಇಲ್ಲಿ ಹೆಂಗಿತ್ತು ಪ್ರಯಾಣ? ಬಂದು ಕುತ್ಕೊಂಡಿದ್ರಲ್ಲ 10-15 ನಿಮಿಷ ವೆಯ್ಟ್ ಮಾಡಿಸ್ತಾ ಇದ್ರಲ್ಲ. ನಾವು ನಿಮ್ಗೆ ಕಾಯಿಸ್ತಾ ಇದ್ವಲ್ಲ. ಒಳಗಡೆ ಕುತ್ಕೊಂಡ ನಾವೆಲ್ಲ ಕಾಯಲ್ಲ. ನಾವು ಈ ಮಾಲೆಲ್ಲ ರೌಂಡ್ ಹೊಡ್ಕೊಂಡು ಬಂದಿದ್ದೀವಿ ಇವಾಗ. ಟೈಮ್ ಯಾಕೆ ವೇಸ್ಟ್? ಯಾವ ಮಾಲು? ಫೋರಮ್ ಮಾಲ್. ಗಣೇಶ ಇರ್ಬೇಕಾದ್ರೆ ಕ್ವಾಲಿಟಿ ಹೋಗುತ್ತಮ್ಮ. ಕ್ವಾಲಿಟಿ ಕ್ವಾಂಟಿಟಿ ಅಲ್ಲೆಲ್ಲ ಕಟ್ ಮಾಡ್ಕೊಂಡು ಮಾಡ್ಬೇಕು. ನಿಂಗೆ ಇವ್ರಿಗೆಲ್ಲ ಇದು ಮನಿ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಹೇಳ್ಕೊಳ್ಳ ಅವ್ರಿಗೆ. ಹೇಳು. ಮರ್ತಾಗ್ಬಿಟ್ಟಿದ್ದೀನಿ. ಹೇಳ್ತೀನಿ, ಸ್ವಲ್ಪ ನೆನಪಾಗ್ಲಿ. ಮುಂದೆ ಈ ಸಿಗ್ನಲ್ ತಗೊಂಡ್ಮೇಲೆ ನೆನಪಾಗ್ಬೋದು. ಸಂಡೇ ಅಂತ ಇಲ್ಲ, ಟ್ರಾಫಿಕ್ ಅಷ್ಟೊಂದು. ಏನಾಯ್ತು? ನೀರಾ? ಓಕೆ. ಸಾರಿ ಬ್ರದರ್, ಸಾರಿ. ನೀರು ವೈಪರ್ ನೀರು ಅವ್ನ ಮುಖಕ್ಕೆ ಸಿಡಿಸ್ಬಿಟ್ಟಿದ್ಯಾ? ಅವ್ನು ಅದಕ್ಕೆ ಯಾಕೆ ಹಿಂಗ್ ಮಾಡ್ತಾವ? ಫಸ್ಟ್ ಎಲ್ಲಿ ಹೋಗೋಣ? ಮಟ್ಟಕ್ಕೆ ಹೋಗೋಣಲ್ಲ, ಇಲ್ಲ ಕಬ್ಬಳಕ್ಕೆ ಹೋಗೋಣ? ಫಸ್ಟ್ ಹೋಟ್ಲಿಗೆ ಹೋಗೋಣ, ಊಟ ಮಾಡಕ್ಕೆ. ಅಮರನ್ ಕೇಳೋಣ. ಅಮರನ್ ಚಾಯ್ಸ್ ಏನಮ್ಮ ಇಲ್ಲಿ ಹೋಗೋಣ? ಹೋಟ್ಲಿಗೆ. ಫಸ್ಟ್ ಹೊಟ್ಟೆಗೆ ಓಕೆ. ಅವನ್ ಮಟ್ಟಕ್ಕೆ ಮಠದಲ್ಲೇ ಊಟ ಮಾಡೋಣ ಬಿಡಿ. ಮಠದಲ್ಲಿ ಮಾಡೋಣ, ಚೆನ್ನಾಗಿರುತ್ತೆ ಊಟ. ಮಠದಲ್ಲೇ ಮಾಡೋಣ. ಚೆನ್ನಾಗಿ ಚಿತ್ರಾನ್ನ ಇರಲಿಕ್ಕಿಲ್ಲ, ಇರುತ್ತೆ ಏನೋ ಊಟ ಚೆನ್ನಾಗಿ ಮಾಡಿರ್ತಾರೆ. ನಾವು ತುಂಬಾ ದಿವಸ ಆಯ್ತು ಹೋಟ್ಲಲ್ಲಿ ತಿನ್ನೋದು ಇದ್ದೇ ಇರುತ್ತಲ್ಲ, ಮಠದಲ್ಲಿ ತಿನ್ನೋಣ. ಏನಂತ ಗಣೇಶ? ಅಷ್ಟೇ, ಮಠದಲ್ಲಿ ತಿನ್ನೋಣ. ಡೀಸೆಲ್ ಕಾರ್ ಒಳ್ಳೆ ಪಿಕಪ್ ಗಣೇಶ. ಬಿಸಿಲು ಏನೋ ಈ ಥರ ಐತಿ ಇವಾಗಲೇ. ಇಷ್ಟು ಬಿಸಿಲು. ಯಾವ ಸಾಂಗ್ ಅದು? ಡೈವರು. ಯಾವ ಕಾರು ಡ್ರೈವರು? ಯಾವ ಕಾರ್ ಡ್ರೈವರು? ಅವಾಗೆಲ್ಲ ನೀವು ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲಿ ಮಠದಲ್ಲಿ ಓದ್ಬೇಕಾದ್ರೆ ಬಂದು ನಾವೆಲ್ಲ ಇಲ್ಲೇ ಊಟ ಮಾಡ್ತಾ ಇದ್ದು. ಹೌದು. ಯಾರ ಮದುವೆ ಅಂತ ಗೊತ್ತಿರಲಿಲ್ಲ. ಯಾರ ಮದುವೆ ಅಂತ ಗೊತ್ತಿದ್ರ ಬಂದು ಊಟ ಮಾಡ್ತೀವಿ. ಕನಕೋತ್ಸವ ನಡೀತಾ ಇದೆ ಇವಾಗ. 2026 ಕನಕೋತ್ಸವ. ಇವಾಗ ಎಲ್ಲ ಸೆಲೆಬ್ರಿಟೀಸ್ ಬರ್ತಾರೆ. ಇವಾಗ ಯಾರು ಬರ್ತಾರೆ ಗಣೇಶ್? ಸೆಲೆಬ್ರಿಟೀಸ್ ಯಾರಪ್ಪ? ಚಿತ್ರಾಮ್. ಮತ್ತೆ ಚಿತ್ರಾಮ್ ಒಬ್ಬರ ಸೆಲೆಬ್ರಿಟಿ. ನಿಮಗೆ ಗಿಲ್ಲಿ ಬರ್ತಾರೆ, ಬಂದ್ಬಿಡಿ. ಗಿಲ್ಲಿ ಅವರೇ
ಅವ್ರು ಹೇಳ್ತಾ ಇದ್ದಾರೆ. ಎಲ್ಲೋ ಇವಾಗ ಹೋಗೋದು ಗಣಪತಿ ಜನ ಜಾಸ್ತಿ ಮಯೂರ ಇದ್ದಾರೆ. ಅಯ್ಯೋ ಊಟ ಆಗ್ತಾ ಇದೆ. ಓ ಬ್ರೋ, ಒಳ್ಳೆ ಆಟ ಬ್ರೋ, ಒಳ್ಳೆ ಆಟ. ಗಣೇಶನ ಒಂದ್ಸತಿ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ರಲ್ಲ. ಇದೆಲ್ಲ ಕಾಯಿ ಮಂಡಿ ಅಮ್ಮಾರ, ಇದೆಲ್ಲ ಕಾಯಿ ಮಂಡಿ. ಕಾಯಿ ಮಂಡಿ, ಕಾಯಿ ಮಂಡಿ ಅಂದ್ರೆ ತೆಂಗಿನಕಾಯಿ ಮಂಡಿ. ಅವ್ರ ಬ್ರೋ ಇಲ್ಲಿ ಇದೆಲ್ಲ ಕೆಲಸ ಮಾಡಿದ್ದೀನಿ ನಾವು. 100 ರೂಪಾಯಿ ಕೆಲಸ ಮಾಡಿದ್ದೀನಿ. ನಮ್ಮ ಮಧ್ಯದ ರೋಡಲ್ಲಿ ಹಾಕೊಂಡು ಫೈನಲಿ ಕನಕಪುರ ರೀಚ್ ಆಗಿದ್ದೀವಿ. ಕನಕಪುರದಲ್ಲಿ ಕನಕೋತ್ಸವ ನಡೀತಾ ಇದೆ. ಎಲ್ಲ celebrate ವರ್ಷ ವರ್ಷ ಇರುತ್ತಲ್ಲ ಕನಕೋತ್ಸವ ಅಂದ್ರೆ. ವಾಸು ಹೋಟ್ಲು ರೋಡ್ ಇದೆಯಲ್ಲ, ಹೊಸ ಹೋಟ್ಲು ಮಸಾಲೆ ದೋಸೆ ತಿನ್ಕೊಂಡು ಹೋಗೋಣ ಲಿಂಗ್ಸೋರೆ. ನಿನಗೆ ಮಠದಲ್ಲಿ ಊಟ ಮಾಡಕ್ಕೆ ಇಷ್ಟ ಅಲ್ವಾ ಗಣೇಶ್? ಇಲ್ಲ, ಇಷ್ಟ ಇಲ್ಲ. ಆವಾಗಿಂದ ಹೇಳ್ತಿದ್ದೀನಿ ನಿಮ್ಗೆ ಮಠದಲ್ಲಿ ಊಟ ಮಾಡೋಣ ಅಂತ. ತಿರ್ಗಿ ಯಾಕೆ ಥರ ಮಾಡ್ತಾ ಇದ್ದೀರಾ ನೀವು? ಇರುತ್ತೆ ಅಮ್ಮಾರ್, ಇಲ್ಲೊಂದು ಗಲ್ಲಿ ಬರುತ್ತೆ, ಆ ಗಲ್ಲಿಲಿ ಎಳ್ಕೋಬೇಕು ನೀವು. ಹೇಳ್ಕೊಳೋದ ಟರ್ನ್ ಮಾಡ್ಕೊಂಡಿಲ್ಲ ನೋಡ್ಕೋಬೇಕು. ಇಲ್ಲೇನಾ? ಇಲ್ಲ ಇಲ್ಲ ಮುಂದೆ ಅನ್ಕೋತೀನಿ. ಏನು ಯಾವ್ದು ರೋಡೇ ಗೊತ್ತಾಗ್ತಿಲ್ಲ ನಾವು. ಇಲ್ಲ, ಆ ಕಡೆ ಹೋಗ್ಬೇಕು. ಇಲ್ಲಿ ಯಾವ್ದಾದ್ರು ಚೆನ್ನಾಗಿರೋ ರೋಡಲ್ಲಿ ಹೇಳ್ಕೊಳ್ರಿ. ಅಂದು ಇಂದು ಗಣೇಶ್ ಅವರೇ, ನೀವು ಚಿಕ್ಕ ವಯಸ್ಸಲ್ಲಿ ಹೋದಿರೋ ಇದು ಏನಪ್ಪ ಮಠದಲ್ಲಿ ಬರೋದು ಏನು ಖುಷಿ ಆಗ್ತಾ ಇದೆ ನಿಮ್ಗೆ? ಎಂತ ಆಗ್ತಾ ಇದೆ ಖುಷಿ? ವಾಸು ಹೋಟೆಲ್ ವರ್ಲ್ಡ್ ಫೇಮಸ್ ವಾಸು. ವರ್ಲ್ಡ್ ಫೇಮಸ್ ಏನಿಲ್ಲ, ಕನಕಪುರಕ್ಕೆ ಫೇಮಸ್ ಅಷ್ಟೇ. ಅದು ನೋಡಕ್ಕೆ ಚಿಕ್ಕದಾಗೈತೆ, ಒಳಗಡೆ ದೊಡ್ಡದಾಗಿರುತ್ತೆ. ವರ್ಲ್ಡ್ ಫೇಮಸ್ ಮಾಡೋಣ ಇಲ್ಲಿ ಬಂದಾಗ ಬಿಡು. ಮಾಡಿಕ್ಕಿರ್ತಾರೆ ನಿಮ್ಮ ಮಠದಲ್ಲಿ. ಇದೆ ನೋಡಿ ಫ್ರೆಂಡ್ಸ್, ದೇಗಲ್ ಮಠಕ್ಕೆ ಎಂಟ್ರಿ ರೋಡು. ಅವಾಗ ಹೆಂಗೈತೋ ಇವಾಗ ಹಂಗೆ ಐತೆ. ಯಾಕೆ ಇವಾಗ ಅವಾಗ ಬಿಲ್ಡಿಂಗ್ ಇತ್ತ ಇದೆಲ್ಲ? ರೋಡ್ ಹಂಗೆ ಐತೆ, ಬಿಲ್ಡಿಂಗು ಸ್ವಲ್ಪ ಚೇಂಜ್ ಆಗಿದೆ. ರೋಡ್ ಹಂಗೆ ಇಲ್ಲ. ಈ ಕಾಂಪೌಂಡ್ ಇತ್ತಲ್ಲ, ಈ ಕಾಂಪೌಂಡ್ ಎಲ್ಲ ಇದ್ದಿಲ್ಲ ಅವಾಗ. ಓಕೆ. ಇಲ್ಲಿಂದ ಹೆಂಗಿತ್ತು ಅವಾಗ ಹೆಂಗಿತ್ತು. ಮಸೀದಿಗೆ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಕಸ್ಕಿಸ್ತಾನ ಇರ್ಬೇಕು ಬ್ರೋ ಇಲ್ಲಿ. ಕಿಲೋಮೀಟರ್ ಇದೆ. ಸುತ್ತಲೂ ತೆಂಗಿನ ಮರ. ತೆಂಗಿನ ಮರದಲ್ಲಿ ಸಿಗುವುದೇ ನಿಮಗೆ ದೇಗುಲ ಮಠ, ಕಲ್ಪವೃಕ್ಷ. ಎಷ್ಟಾಗುತ್ತೆ ಬೆಂಗಳೂರು ಮೆಜೆಸ್ಟಿಕ್ ಇಂದ ಅದು ಕನಕಪುರ? 60 ಕಿಲೋಮೀಟರ್ಸ್ ಹೇಳ್ತಾನೆ ನಾವು ಗಣೇಶ. 60 ಆಗುತ್ತೆನಾ ಮಿನಿಮಮ್, ಮ್ಯಾಕ್ಸಿಮಮ್ ಗೊತ್ತಿಲ್ಲ. ಬರೋರು ಬಸ್ಸಿನ ಫೆಸಿಲಿಟಿ ಇದೆ. KSRTC ಕಲ್ಲಾಸಿಪಾಳ್ಯದಿಂದ ನಡ್ಕೊಂಡು ಬರ್ಬೋದು. ನಡ್ಕೊಂಡು ಬಂದ್ರೆ 3-4 ದಿವಸ ಬೇಕಾಗುತ್ತೆ. ಏನಿಲ್ಲ ಬ್ರೋ, ಒಂದು ದಿವಸ ನೋಡ್ಬೋದು. ಗಣೇಶ ಆದರೆ ಅರ್ಧ ಗಂಟೆ ನೋಡ್ ಬರ್ತಾರೆ ಬೆಂಗಳೂರಿಂದ ಇಲ್ಲಿಗೆ. ಹೌದಾ ಗಣೇಶ್? ಒಲಿಂಪಿಯಾದಲ್ಲಿ ಮೆಡಲ್ ಇಷ್ಟು ಕ್ಲೋಸ್ ಮಾಡಿದರೆ ಆ ಕಡೆಯಿಂದ ಬರ್ಬೇಕೇನೋ. ಈ ಮಶಾಣದ ರೋಡ್ ಹೆಂಗ್ ಮಾಡೋದು ನೋಡು. ಸೂಪರ್. ಮಶಾಣದ ರೋಡೇ ಚೆನ್ನಾಗಿ ಮಾಡೋದು. ಅಜ್ಜಿ ಅಂಗಡಿ ಕ್ಲೋಸ್ ಮಾಡೋರಲ್ಲಪ್ಪ ಇದು. ಅಜ್ಜಿ ಅಂಗಡಿ ಮಾರಕ್ ಬಿಟ್ಟವ್ರೆ. ಇದಾರ ಇಲ್ಲ ಗೊತ್ತಿಲ್ಲ. ಅಜ್ಜಿ ಆವಾಗ ಅಜ್ಜಿ ಇದ್ರ ಅಂದ್ರೆ ಇವಾಗ ವಯಸ್ಸಾಗಿರ್ತದೆ. ಒಳ್ಳೇದಾಗ್ಲಿ. ಒಳಗಡೆ ಬಿಡ್ಲಾ? ಬಿಡಿ ಸರ್. ಬಿಡ್ಲಾ ಬ್ರೋ ಒಳಗಡೆ? ಬಿಡಿ ಬಿಡಿ ಬಿಡಿ. ಹೋಗ್ಬೋದು. ಊಟ ಇಲ್ಲಿ ಲೆಫ್ಟ್ ಊಟಕ್ಕೆ ಹೋಗ್ಬಿಡೋಣ ಫಸ್ಟ್. ಗೇಟು ಗೀಟ್ ಎಲ್ಲ ಹಾಕಿ ಸಖತ್ತಾಗಿ ಮಾಡಿದ್ದಾರೆ. ಊಟ ಎಲ್ಲ ಇರ್ತಾನೆ ಇವಾಗ? ಎಲ್ಲ ಕಿಚನ್ ರನ್ನಿಂಗ್ ಇದೆಯಾ ಇವಾಗ? ಯಾವುದು? ಬೇಗ ಮಟ್ಟದ್ದೆಲ್ಲ ಅಡುಗೆ ಎಲ್ಲ ಮಾಡಿಸ್ತಾ ಇದ್ದಾರೆ ಇವಾಗ. ಊಟ ನಡೀತಾ ಇದೆ. ಅದೇ ಊಟ ಮಾಡ ಹೋಗ್ತೀವಿ. ಇಲ್ಲ ಇವಾಗ ಓಕೆ ಓಕೆ. ಗಣೇಶಣ್ಣ ಗಣೇಶನ ಗಣೇಶಣ್ಣ ಅವಾಗಿಂದ ಇದು ಮಾಡ್ತಾ ಇದ್ದಾರೆ. ಬರೀ ಗಣೇಶನ ಬರೀರಿ. ಗಣೇಶನ ಅಣ್ಣ ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಏನು ಬೇಕಾ? ಯಾವ ಮೂವಿ ರಿಲೀಸ್ ಆಗೈತೆ ಕೇಳು. ಅಣ್ಣ ಮೂವಿ ಯಾವ್ದು ಓಡ್ತಿದೆ? ನಮ್ದು ಈ ಪಿಕ್ಚರ್ ಹಾ, ಪುನೀತ್ ರಾಜ್ಕುಮಾರ್. ಥ್ಯಾಂಕ್ಸ್ ಯು. ಆರಾಮಲ್ಲ ಅಣ್ಣ? ಯಾವ್ದು ಮೂವಿ ಅಂದ್ರಿ? ಪುನೀತ್ ರಾಜ್ಕುಮಾರ್ ಓಡ್ತಾ ಇದ್ದ. ಪುನೀತ್ ರಾಜ್ಕುಮಾರ್ ಓಡ್ತೈತಾ? ನೋಡ್ತೈತೆ. ಅಣ್ಣ ಎಷ್ಟಿದೆ ಇವಾಗ ಕನಕಪುರದಲ್ಲಿ ಥಿಯೇಟ್ರ್? ಅಣ್ಣ ನಮ್ಗೆಲ್ಲ ಸ್ಕೂಲ್ ಡೇಸಲ್ಲಿ ಎಲ್ಲ ಮೂವಿ ಯಾವ್ಯಾವಿದೆ ಅಲ್ಲೆಲ್ಲಿದೆ ಅಂತ ಎಲ್ಲ ಹೇಳ್ಬಿಡ್ತಿದ್ರಿ. ಹಾಂ ಹಾಂ ಹಾಂ. ಅದೇ ಇವ್ರೇನ ಕರ್ಕೊಂಡು ಹೋಗ್ತಾ ಇತ್ತು ಮಟ್ಟ. ಕರ್ಕೊಂಡು ಹೋಗ್ತಿರ್ಲಿಲ್ಲ. ಮೂವಿ ಯಾವ್ದು ಥಿಯೇಟ್ರಲ್ಲಿ ಯಾವ್ದು ಓಡ್ತಿದೆ ಅಂತ ಹೇಳ್ತಾ ಇದ್ರು. ಆವಾಗಿಂದ ಎಲ್ಲ ನೋಡ್ಕೊಂಡಿದ್ದೀರಾ? ಇವರ ಒಂದು ಗೈಡ್ಲೈನ್ಸ್ ಮೇಲೆ ಹೋಗ್ತಾ ಇದ್ವಿ. ನಮಗೆಲ್ಲ ಇದು ನಿಮ್ಗೆ ಕೊಡ್ತಾ ಇದ್ದಾರೆ. ಸರಿ, ಈಗ ಇನ್ಚಾರ್ಜ್ ಯಾರಿದ್ದಾರೆ ಮಠದ್ದು ಊಟದ್ದು? ಗಂಗರಾಜ್ ಸರ್ ಅಂತಾರ? ಸರಿ ಅಣ್ಣ, ಆಯ್ತು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿರ್ವಾಣ ಸ್ವಾಮೀಜಿ ಅವರ ಆರಾಧನೆ ಇದೆ ಅಂತೆ. ನಮಗೂ ಸಹ ಗೊತ್ತಿರಲಿಲ್ಲ. ಬೂಂದಿ ಸ್ಪೆಷಲು
ಬೂಂದಿ ಜೊತೆ ಪಾಯಸ ಹಾಕಿದ್ದಾರೆ. ಸೊ ಇದ್ರ ಮೇಲೆ ಚಪಾತಿ ಮಾಡ್ತಾರೆ ಆ್ಯಂಡ್ ಇದು ದೋಸೆ ಮಾಡೋದಕ್ಕೆ. ಸೊ ಇದು ಸಂಡೇ ಆಗಿರೋದ್ರಿಂದ ಎಲ್ಲ ವಾಷಿಂಗ್ ನಡೀತಾ ಇತ್ತು. ಮತ್ತು ನೋಡಿ ಹುಡುಗರೆಲ್ಲ ಸ್ಟೂಡೆಂಟ್ಸು ವಾಶ್ ಮಾಡ್ತಾಯಿದ್ದಾರೆ ಎಲ್ಲ. ಸಂಡೇ ಇರೋದ್ರಿಂದ ಇದು ಕುಕ್ಕಿಂಗ್ ರೂಮ್ ಇದಾಗಿದೆ. ಆ್ಯಂಡ್ ಇವಾಗ ಎಂಟ್ರಿ ಆಗ್ತಿದ್ವಿ. ಇಲ್ಲಿ ರಾಗಿ ಮುದ್ದೆ ಮಾಡುವಂಥ ಒಂದು ಜಾಗ. ಸೊ ಇಲ್ಲಿ ವಿದ್ಯಾರ್ಥಿಗಳೆಲ್ಲ ರಾಗಿ ಮುದ್ದೆ ಮಾಡ್ತಾರೆ. ಮತ್ತು ಇದು ರಾಗಿ ಮುದ್ದೆ ಇದ್ರ ಮೇಲೇ ಮಾಡಿ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ. ಮತ್ತು ಇದು ಪೂರ್ತಿ ಸಂಪೂರ್ಣವಾಗಿ ಕಟ್ಟಿಗೆಯಿಂದನೇ ಒಲೆ ಉರಿಸ್ತಾರೆ. ಯಾವುದೇ ಎಲೆಕ್ಟ್ರಿಕ್ ಏನು ಯೂಸ್ ಮಾಡಲ್ಲ. ನೋಡಿ ಇನ್ನೂ ಕೆಂಡ ಹಾಗೆ ಇದೆ. ಸೊ ಇದು ಮುದ್ದೆ ಮಾಡುವಂಥ ಜಾಗ. ಇದು ಕೆಳಗಡೆ ಹಾಲಲ್ಲಿ ಡೈನಿಂಗ್ ಹಾಲು. ಫಸ್ಟ್ ಫ್ಲೋರ್ ಏನಂದ್ರಪ್ಪ? ಲೈಬ್ರರಿ, B.Ed, ಹಾಂ, 10th ಮೇಲೆ 3rd to 9th. 3ನೇ ಕ್ಲಾಸಾ? 3ನೇ ಕ್ಲಾಸಿಂದ 9th. 3ನೇ ಕ್ಲಾಸಿಂದ 9th. 10th ಫಸ್ಟ್ ಫ್ಲೋರು ಮತ್ತು B.Ed. ಇದೇನಿದು? ನರ್ಸಿಂಗ್. ನರ್ಸಿಂಗ್ ಕಾಲೇಜ್ ಅಷ್ಟೇ. ನರ್ಸಿಂಗ್ ಕಾಲೇಜ್ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ. ಚರಣ್ ಯಾವೂರು? ಬೆಂಗಳೂರಾ? ಬರೀ ಯಾರ್ಯಾರು ಜಾಯ್ನ್ ಆಗ್ರಿ. ಇವತ್ತು ಬರ್ತೀರಪ್ಪ ಎಲ್ಲರ? ನೋಡ್ರಿ. ಮತ್ತೆ ಎಷ್ಟು ಗಂಟೆ ಪ್ರೇಯರ್? 6 ಗಂಟೆ. ರೆಡ್ ಕಲರ್ ಟವಲ್ ಹಾಕೊಂಡು ಪ್ರೇಯರ್ ಮಾಡೋದು ಕಂಪಲ್ಸರಿ ಹೌದಿಲ್ಲ? ಮತ್ತೆ ಸ್ಪೋರ್ಟ್ಸ್ ಎಲ್ಲ ಸ್ಪೋರ್ಟ್ಸ್ ಮುಗೀತಾ? ಸಾಂಗ್ ಹೇಳ್ತಾನೆ ಬೇರಪ್ಪ. ಯಾರ ಸಾಂಗ್ ಹೇಳಾರ ಮುಂದೆ ಬರ್ರಿ. ಯಾವ್ದಾರ ಯಾರು ಉತ್ತರ ಕನ್ನಡ ಸಾಂಗ್? ನಾಗು ಬಾಪ ಈ ಕಡೆ ಬಾ. ಈ ಕಡೆ ಪೊಲೀಸ್ ಎಲ್ಲ ಬಂದಿದ್ದಾರೆ. ಪೊಲೀಸ್ ಬೇಕಲ್ಲ? ಯಾಕೆ? ಕನಕೋತ್ಸವ. ಓಕೆ, ಇಲ್ಲೈತಾ ಕನಕೋತ್ಸವ? ಇಲ್ಲಿ ಮಾಡಿದ್ರೆ ಇರ್ಲಿ ಬಿಡೋ. ಏನೋ ತಪ್ಪು ಹೇಳ್ದ. ಹಾಯ್ ಗಾಯ್ಸ್, ಇದೆ ನಮ್ಮ ಫೀಲ್ಡ್. ಅಲ್ಲಿ ಚೌಟ್ರಿ ಇದೆ. ಇಲ್ಲ ಅದು ಚೌಟ್ರಿ. ಚೌಟ್ರಿಯಲ್ಲಿ ಓಕೆ. ಚೌಟ್ರಿಗೆಲ್ಲ ಹೋಗ್ತೀರಾ ನೀವು? ನೋಡ್ರಿ ಫ್ರೆಂಡ್ಸ್, ಇದೆಲ್ಲ ನಮ್ಮ ಫ್ರೆಂಡ್ ಇದು. ಹಾಂ ನೋಡಿ ಫ್ರೆಂಡ್ಸ್, ಇದೆಲ್ಲ ನಮ್ಮ ಫ್ರೆಂಡ್ಸ್. ನಮ್ಮ ಫೀಲ್ಡ್ ಇದು. ಎಲ್ಲರೂ ನಮ್ಮ ಅರ್ಧ ಹುಡುಗರೆಲ್ಲ ಬಂದು ಆಟ ಆಡ್ತಾರೆ. ಏನ್ ಗೇಮ್ಸ್ ಆಡ್ತೀರಾ ಇಲ್ಲೆಲ್ಲ? ವಾಲಿಬಾಲ್, ಕಬಡ್ಡಿ, ಆಮೇಲೆ ಕ್ರಿಕೆಟ್, ಓಕೆ, ಲಗೋರಿ, ಚೂಚೆಂಡು ಎಲ್ಲ ಮರದಲ್ಲಿ ಎಲ್ಲ ಹುಡುಗರು ಖುಷಿಯಾಗಿ ಆಟ ಆಡ್ತಾರೆ. ಸೊ ಅದೇ ಬಿಲ್ಡಿಂಗ್. ನರ್ಸಿಂಗ್ ಕಾಲೇಜ್ ಏ ಇರೋ ನನ್ಗೆ ಮಾಡಕ್ ಬಿಡ್ರು. ಎಲ್ಲ ನೀವೇ ಫ್ರೆಂಡ್ಸ್ ಅಂತ ನಿಂತ್ಬಿಟ್ಟು. ಯಾವ್ದು ಬ್ರದರ್? ಹಾಸ್ಟೆಲ್. ಓಕೆ, ಡನ್. ಕಾಲೇಜಾ? ಕಾಲೇಜ್. ಸೊ ವೆಹಿಕಲ್ ನಿಂತಿದೆ. ಯಾಕಪ್ಪ ಅಂದ್ರೆ ಮೊನ್ನೆ ಕನಕೋತ್ಸವ. ಪೊಲೀಸ್ ಅವ್ರು ಬಂದವ್ರೆ. ಇವಾಗ ಇಲ್ವಲ್ಲ? ಎಲ್ಲೋ ಮುಂದಿನ ಸಂಚಿಕೆ ಅಲ್ಲಪ್ಪ. ಇವು ಎಲ್ಲೋಗ್ತಿದೀವಿ ಹೇಳ? ಚೌಟ್ರಿಗೆ ಹೋಗೋಣ ನಡ್ರಿ. ಹುಡುಗರು ಉಳ್ಕಿದಾರಲ್ಲ, ಇಲ್ಲಿ ಕಾಣ್ತಾ ಇಲ್ಲ. ಟಿವಿ ನೋಡ್ತಾರೆ. ಟಿವಿ. ಓಕೆ. ಊಟ ಎಲ್ಲ ಇಷ್ಟ ಆಯ್ತಾ? ಮಸ್ತ್ ಇಷ್ಟ ಆಯ್ತು. ನಾವು ಇಲ್ಲೇ ಓದಿದ್ವು. ನಮ್ಗೆ ಇಷ್ಟ ಆಗ್ಲದ. ಹೆಂಗೆ ನಾವು ಹೊರಗಡೆ ತಿಂದೇನೆ ಇಲ್ಲಿ ಬಂದಿದೀವಿ. ನಾವು ಇಲ್ಲೇ ಊಟ ಮಾಡೋಣ ಅಂತ. ಇದೇನಪ್ಪ
ಚಿಕ್ಕಮಠ. ಹಾ, ಅದು ಚೌಟ್ರಿ, ಇದು ಚೌಟ್ರಿನೇ. ಓಕೆ, ಇಲ್ಲಿ ಚಿಕ್ಕಮಠ. ಓಕೆ, ಇಲ್ಲಿ ಪೂಜೆ ಮಾಡ್ತಾರಲ್ಲ ಡೈಲಿ. ಬೆಳಗ್ಗೆ 5 ಗಂಟೆಗೆ ಬಂದು ಈ ಕಡೆ ಅರ್ಕಾವತಿ ನದಿ. ಇದು ತೋಟ ಮಠದನ. ಹೌದಾ? ಇಲ್ಲೆಲ್ಲ ಪೂಜೆ ಮಾಡೋದು ಚಿಕ್ಕಮಠನ. ಇಲ್ಲಿ ಒಳಗಡೆ ಹಾಸ್ಟೆಲ್ ಇದು. ಮಸ್ಜಿದ್ ಮೊದ್ಲಿತ್ತು. ಹೋ ಹೋ ಹೋ. ಇದು ಚಿಕ್ಕಮಠ. ಹಾ, ಇದು ಯಾವ ಸ್ವಾಮಿ ಲಿಂಗ? ಇದು ನಿರ್ವಾಣ ಸ್ವಾಮಿ. ಕೆಂಗೇರಿ ಮೋರಿ ಅಲ್ಲಪ್ಪ, ಇದು ಅರ್ಕಾವತಿ. ಅರ್ಕಾವತಿ ನದಿ. ನಾವು ಇಟ್ಸ್ ಬ್ಲಾಕ್ ರಿವರ್. ಏನೋ ಇದೆಲ್ಲ ಪಾಚಿ ಕಟ್ಕೊಂಡಾಗ ಏನಿದ? ಅಲ್ಲ, ಅಲ್ಲಿ ಮಧ್ಯದಲ್ಲಿ ಈಜಾಡಕ್ ಹೋಗ್ತಾ ಇದೀವಿ ನಾವೆಲ್ಲ. ನೀವು ಹೋಗ್ತಿದ್ದೀರಾ? ಚಿಕ್ಕೋಳೆ ಅಂತ ಎಂತಾರಲ್ಲ. ಅಲ್ಲಿ ಆ ಕಡೆ ಇಲ್ಲಿ ಹುಡುಗರು ಯಾರ ಕ್ರಾಸ್ ಮಾಡೋರಲ್ಲಪ್ಪ, ಬೇರೆಯವ್ರ. ದೇಗುಲ ಮಠದ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ. ಬರಪ್ಪ, ಯಾರು ಹೇಳ್ತೀರಾ? ಸೀದಾ ಬರ್ಬೇಕು ಒಂದೇ ಟೈಮ್. ಎರಡು ಲೈನ್. ಹೌದು, ಬನ್ನಿ ದುಷ್ಯಂತ ಬನ್ರಪ್ಪ. ಯೂಟ್ಯೂಬ್ ಅಪ್ಲೋಡ್ ಮಾಡ್ಬೇಕಂತ, ಅದಕ್ಕೆ ಖುಷಿ ಅಂತ ಅವ್ನಿಗೆ. ಆಯ್ತು, ನಿಮಿಷ ಬನ್ರಿ. ಆಡಕ್ಕೆ ನಾಚ್ತಾ ಇದ್ದಾರೆ ಹುಡುಗರು. ಚಲೋ ಓದಾತಿರಿಲ್ಲ? ಪ್ರಿಪೇಟರಿ ಎಕ್ಸಾಮ್ ಮುಗಿದ್ವಾ? ಚೆನ್ನಾಗಿ ಓದ್ಬೇಕಪ್ಪ. ಹೇಳಿದಿ ನೋಡ್ರಿ, ನಿಮ್ಮ ಪೇರೆಂಟ್ಸ್ ಎಲ್ಲ ಕಷ್ಟ ಬಿದ್ದು ನಿಮ್ಗೆಲ್ಲ ಇಲ್ಲಿ ಆಗ್ತಿರ್ತಾರೆ. ಏನಾಟ ಇದು? ಹಾ, ಹುಡುಗ್ರೆ, ಏನಾಟ ಇದು? ಗೀರದ ಹೊಡಿಯೋದ? ಅವ್ರೇನೋ ಟಚ್ ಆಗಿಲ್ಲ ಅಂತವ್ರೆ. ಅದು ಬೇರೆ ಆಟನಾ? ಹಾ ಹಾ ಹಾ. ಸೊ ಇಲ್ಲಿ ಈವ್ನಿಂಗ್ ನಾವು ಪ್ರೇಯರ್ ಮಾಡ್ತಿದ್ದಂಥ ಜಾಗ. ಈ ಕಡೆ ನಾಗಲಿಂಗ. ನಾಗರು ಪಂಚಮಿ ಟೈಮಲ್ಲಿ ಹಾಲು ಎಳಿತಾರ, ಆನೆ ಎಳಿತಾರೆ ಇಲ್ಲಿ. ಸೊ ಇದು ನಮ್ಮ ಶಾಲೆ, ನಾನು ಕಲ್ತಿರೋ ಅಂತ ಶಾಲೆ, ನಿರ್ವಾಣ ಸ್ವಾಮಿ ವಸತಿ ಪ್ರೌಢ ಶಾಲೆ. ಸೊ ಇಲ್ಲಿ ಒಳಗಡೆ ತೇರಿರುತ್ತೆ. ಸೊ ನಾವಿಲ್ಲೆಲ್ಲ ಅವಾಗ ಸ್ನಾನ ಮಾಡ್ತಾ ಇದ್ವಿ. ಜಾಗ ಇದು, ನೀರೆಲ್ಲ ಬರ್ತಾ ಇತ್ತು ಇಲ್ಲಿ. ಇವಾಗ ನೀರಿಲ್ಲ, ಗೇಟ್ ಸಹ ಕ್ಲೋಸ್ ಮಾಡಿದ್ದಾರೆ. ಅದು ಮೊದಲು ಓಪನ್ ಇರ್ತಿತ್ತು. ನಾವಿಲ್ಲ ಸ್ಟಡಿಗೆ ಓದ್ಕೊಂಡು ಕೂತ್ಕೊಳ್ತಾ ಇದ್ವಿ ಇಲ್ಲೆಲ್ಲ ನೈಟ್ ಟೈಮು. ಸೊ ಇದು ಮತ್ತೆ ಕೆಳಗಡೆ ಸ್ಕೂಲು, ಮೇಲ್ಗಡೆ ಹಾಸ್ಟೆಲ್ ಇತ್ತು. ಸೊ ಹಾಸ್ಟೆಲ್ ನೋಡೋಣ ಬನ್ನಿ, ತೋರಿಸ್ತೀನಿ ಹೇಗಿದೆ ಅಂತ ಇವಾಗ. ಸೊ ಇದು ನಮ್ಮ ಶಾಲೆ, ಸ್ಕೂಲು. ಇವಾಗ ಇದನ್ನ ಹಾಸ್ಟೆಲ್ ಮಾಡಿದ್ದಾರೆ. ನಾವಿದ್ದಾಗ ಕೆಳಗಡೆ ಶಾಲೆ, ಮೇಲ್ಗಡೆ ವಸತಿ ನಿಲಯವಾಗಿತ್ತು. ಇದು ಇವಾಗ ಕಂಪ್ಲೀಟು ಹಾಸ್ಟೆಲ್ ಮಾಡಿದ್ದಾರೆ ಇದು.
ಸೊ ನಾವು ಇಲ್ಲೇ ಕುತ್ಕೊಂಡು ಓದ್ಕೊಳ್ತಾ ಇದ್ದೀವಿ ನೈಟ್ ಸ್ಟಡಿಗೆಲ್ಲ. ಹಳೆ ನೆನಪುಗಳು, ಸ್ಕೂಲ್ ಡೇಸೇ ಚೆನ್ನಾಗಿರ್ತೈತೆ. ಸೊ ಇವತ್ತು ಭಾನುವಾರದ ಇರೋದ್ರಿಂದ ಹುಡುಗರೆಲ್ಲ ಒಂದಿಷ್ಟು ಜನ ಟಿ ವಿ ನೋಡ್ತಾ ಇದ್ದಾರೆ, ಗೇಮ್ಸ್ ಆಡೋಕೆ ಹೋಗಿದ್ದಾರೆ. ಸೊ ಯಾರು ಹುಡುಗರು ಅಷ್ಟು ಸಿಗ್ತಾ ಇಲ್ಲ ನನಗೆ. ಇಲ್ಲಿ ಒಂದಿಷ್ಟು ಜನ ಹುಡುಗರು ಇದ್ದಾರೆ. ಅಪ್ಪ ಯಾವರು ನಿಮ್ಮದು? ಹಾಂ, ಕುರುಪೇಟೆ. ಕುರುಪೇಟೆಯಲ್ಲಿ ಬರುತ್ತಾ? ಹಾಂ ಹಾಂ ಹಾಂ, ಕನಕಪುರದವ್ರ ಸೇರ್ಕೊಂಡ್ಬಿಟ್ಟವ್ರೆ. ಸೊ ಇಲ್ಲಿ ನಮ್ಮ ಮಟ್ಟದ ವಿದ್ಯಾರ್ಥಿಗಳು ಬಟ್ಟೆ ಒಗಿತಾ ಇದ್ದಾರೆ ಸಂಡೇ ಇರೋ ಕಾರಣ. ಅಪ್ಪ ಇವಾಗ ಏನು ಮಾಡ್ಯಾರ ಈ ಬಿಲ್ಡಿಂಗ್ ಏನಿದೆ? ಸಂಸ್ಕೃತ, ಓನ್ಲಿ ಫಾರ್ ಸಂಸ್ಕೃತ ಸ್ಟೂಡೆಂಟ್ಸ್. ಬೆಳಗ್ಗೆ ಎಷ್ಟು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಸಂಸ್ಕೃತ? ಮತ್ತಿದು ಓನ್ಲಿ ಎಕ್ಸಾಮ್ ಅಷ್ಟೇನಾ? ಕ್ಲಾಸಸ್ ಏನಿಲ್ಲ? ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಬಿಲ್ಡಿಂಗು, ಇಲ್ಲಿ ಅದು ದೇವಸ್ಥಾನ ಪಕ್ಕ. ಅಕ್ಕಿ ಮೂಟೆ ರೇಷನ್ದಾ ಸ್ಟೋರೇಜ್. ಸೊ ಇದು ದೇವಸ್ಥಾನ. ಸೊ ಇದು ಸಂಸ್ಕೃತ ಬಿಲ್ಡಿಂಗು. ಸೊ ಇದೇನು ರೂಮ್ಸಾ? ಓಕೆ. ಇದು ಹಾಸ್ಟೆಲ್ಲಾ? ಓ, ಇದು ಬುದ್ಧಿಯವ್ರ ಕಾರಿಂಗ್ ಪಾರ್ಕಿಂಗ್. ಸ್ವಾಮಿಗಳ ಕಾರ್ ಪಾರ್ಕಿಂಗು. ಸೊ ಇಲ್ಲಿ ಪಾರ್ಕಿಂಗು. ಸೊ ಮೊದಲಿಂದನೂ ಪಾರ್ಕಿಂಗೇ ಇತ್ತು. ಇದು ಇಲ್ಲೆಲ್ಲ ಕಂಪ್ಲೀಟ್ ಪಾರ್ಕಿಂಗೇ ಇತ್ತು. ಸೊ ಇವಾಗ ಇದಷ್ಟು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕಾಣ್ತಾ ಇದ್ದಾರೆ ಎದುರುಗಡೆ ಇದು ಹಾಸ್ಟೆಲ್. ಆ್ಯಂಡ್ ದಿಸ್ ಇಸ್ ಹಾಸ್ಟೆಲ್ ರೂಮ್. ಮತ್ತು ಇದು ಸಂಸ್ಕೃತ ಬಿಲ್ಡಿಂಗ್. ಮತ್ತು ಇದು ಗದ್ಗೆ ಅಲ್ಲ, ಗದ್ಗೆ. ಇದು ಸ್ಟೋರೇಜ್ ರೂಮು. ಅದ್ರ ದಾಟಿದರೆ ಅರ್ಕಾವತಿ. ಕರೆಕ್ಟಾ ಫ್ರೆಂಡ್ಸ್? ನೋಡಿರಲ್ಲ, ಇದು ದೇಗುಲ ಮಠ. ನಾವು ಎಜುಕೇಷನ್ ಎಲ್ಲ ಇಲ್ಲೇ ಮಾಡಿರೋದು. ಸೊ ನೋಡೋಣ, ಹುಡುಗರನ್ನೆಲ್ಲ ಮಾತಾಡ್ಸ್ಕೊಂಬರೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಸೊ ನೋಡಿರಲ್ಲ, ಇದು ದೇಗುಲ ಮಠದ ವಿಡಿಯೋ ಆಗಿತ್ತು. ಸೊ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.